ನಮಸ್ಕಾರ. ಇವತ್ತಿನ ವಿಡಿಯೋ ಶ್ರೀಮಂತರ ಸಂಖ್ಯೆ ಜಾಸ್ತಿ ಆಗುತ್ತಿದ್ದಂತೆ ಮೇಲಕ್ಕೆ ಹೋಗಬಹುದಾದ 4 ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತಿನ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಸಂತೋಷ ಆಗುವುದು ಖಚಿತ. ಆದ್ದರಿಂದ ನನ್ನ ಸಲಹೆ ಕೊನೆವರೆಗೂ ನೋಡಿ. ಅರ್ಥ ಆಗದಿದ್ದ ಪೋರ್ಷನ್ಗಳಿರ್ತವೆ, ಅದನ್ನ 2 ಸತಿನಾದ್ರೂ ನೋಡಿ. ಗೋಲ್ಡ್ಮನ್ ಸ್ಯಾಕ್ಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಡೀ ಪ್ರಪಂಚದಲ್ಲಿ ಅವರೊಂದು ರಿಸರ್ಚ್ ರಿಪೋರ್ಟ್ ಹೊರಗೆ ತಂದಿದ್ದಾರೆ. ಹೆಸರು ಅಫ್ಲುಯೆಂಟ್ ಇಂಡಿಯಾ. ಅಫ್ಲುಯೆಂಟ್ ಮೀನ್ಸ್ ರಿಚ್ ಅಥವಾ ವೆಲ್ದಿ ಅಥವಾ ಶ್ರೀಮಂತರು ಅಂತ ಅರ್ಥ. ಆ ರಿಪೋರ್ಟ್ ಅಲ್ಲಿ ಹೇಳ್ತಾರೆ, ಭಾರತದಲ್ಲಿ ಒಂದು ಅಂದಾಜು $10,000 ಅನ್ನು ಅರ್ನ್ ಮಾಡುವಂತಹ, ಅಂದರೆ ವರ್ಷಕ್ಕೆ 8.30 lakhs ಅನ್ನು ಅರ್ನ್ ಮಾಡುವಂತಹ ವ್ಯಕ್ತಿಗೆ ನಾವು ಅಫ್ಲುಯೆಂಟ್ ಅಂತ ಕರೀಬಹುದು. ಈಗ ಆ ಅಫ್ಲುಯೆಂಟ್ ವ್ಯಕ್ತಿಗಳ ಒಂದಷ್ಟು ಅಂಕಿ ಅಂಶಗಳನ್ನು ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ. ಯಾವ ರೀತಿ ಆ ಪರ್ಟಿಕ್ಯುಲರ್ ಬ್ರಾಕೆಟ್ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಡ್ಯೂರಿಂಗ್ 2019 and 2023 4 ವರ್ಷದಲ್ಲಿ ಭಾರತದಲ್ಲಿ ಲೆಸ್ ದೆನ್ 1.25 lakhs per annum ಅರ್ನ್ ಮಾಡುವವರ ಸಂಖ್ಯೆ -2.5% ಆಗಿದೆ. 1.25 lakhs ಇಂದ 2.1 lakhs ವರೆಗೆ ಅರ್ನ್ ಮಾಡುವವರ ಸಂಖ್ಯೆ 3% ಮೇಲಕ್ಕೆ ಹೋಗಿದೆ. 2.1 ಇಂದ 4.15 lakhs ವರೆಗೆ ಅರ್ನ್ ಮಾಡುವವರ ಸಂಖ್ಯೆ 6.9% ಮೇಲಕ್ಕೆ ಹೋಗಿದೆ. 4.15 ಇಂದ 8.3 lakhs per annum ಅರ್ನ್ ಮಾಡುವವರ ಸಂಖ್ಯೆ 10.4% ಮೇಲಕ್ಕೆ ಹೋಗಿದೆ. ಮತ್ತೆ ಇಂಟ್ರೆಸ್ಟಿಂಗ್ ನೋಡಿ, 8.3 lakhs and above ಅಭಿವೃದ್ಧಿ ಆಗಿರೋದು 12.6%. ಓವರಾಲ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ 1.4. ಅಂದರೆ ಒಂದು ವರ್ಷದಲ್ಲಿ 8,30,000 ಅರ್ನ್ ಮಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ಕೆಳಗೆ ಇಂಪ್ರೂವ್ಮೆಂಟ್ ಆಗಿಲ್ಲ. ಅರ್ಥ ಏನಂದ್ರೆ ಜನ ಅದರಿಂದ ಮೇಲೆ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾರೆ, ಅವರ ಸಂಖ್ಯೆ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಈಗ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಂಕಿ ಅಂಶ ನಿಮಗೋಸ್ಕರ. ಬ್ಯಾಂಕ್ ಡಿಪಾಸಿಟ್ ಗ್ರೋತ್ ಓವರ್ 15 lakhs per annum 2019 to 2023 4 ವರ್ಷದಲ್ಲಿ. ಎಫ್ ಡಿ ಅಮೌಂಟ್ 15 ಲಕ್ಷ ಪರ್ ಆ್ಯನಮ್ಗಿಂತ ಜಾಸ್ತಿ ಇಡುವವರ ಸಂಖ್ಯೆ 45% ಮೇಲಕ್ಕೆ ಹೋಗಿದೆ. 15 ಲಕ್ಷಕ್ಕಿಂತ ಕೆಳಗಿಡುವವರ ಸಂಖ್ಯೆ 3% ಮೇಲಕ್ಕೆ ಹೋಗಿದೆ. ಈಗ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಡಿಕ್ಲೇರಿಂಗ್ 10 lakhs and above ಇನ್ಕಮ್ 2017 to 2022 ಅಂದಾಜು 4 ರಿಂದ 5 ವರ್ಷದಲ್ಲಿ ಇನ್ಕಮ್ ಅಬೌಟ್ 10 lakhs per annum 19% ಮೇಲಕ್ಕೆ ಹೋಗಿದೆ. ಇನ್ಕಮ್ ಲೆಸ್ ದೆನ್ 10 lakhs per annum ಕೇವಲ 7% ಮೇಲಕ್ಕೆ ಹೋಗಿದೆ. ಟೋಟಲ್ IT ಫೈಲಿಂಗ್ಸ್ 8% ಆಫ್ ಟೋಟಲ್ ಪಾಪ್ಯುಲೇಷನ್. ಆದ್ದರಿಂದ ಈ ಮಾಹಿತಿ ಏನ್ ಹೇಳುತ್ತೆ ಅಂತಂದ್ರೆ, ಇನ್ಕಮ್ ಲೆವೆಲ್ ಆಫ್ ಪೀಪಲ್ ಇನ್ ಇಂಡಿಯಾ ಸ್ಲೋ ಆಗಿ ಜಾಸ್ತಿ ಆಗ್ತಾ ಇದೆ. ಅಫ್ಲುಯೆಂಟ್ ಪೀಪಲ್ ಅವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಸುಮಾರು ಬಿಸ್ನೆಸ್ಗಳಿಗೆ ಬೇಕಾದಷ್ಟು ಹೆಲ್ಪ್ ಸಿಗುತ್ತೆ. ಯಾಕಂದ್ರೆ ಇಂತಹ ಅಫ್ಲುಯೆಂಟ್ ಇಂಡಿಯನ್ಸ್ ಯಾವುದನ್ನು ಕೂಡ ಅಫೋರ್ಡ್ ಮಾಡ್ತಾರೆ, ಮತ್ತೆ ಅವರಿಂದಾಗಿ ಎಲ್ಲಾ ಕಡೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಯಾವ ಕಂಪನಿಗಳು ಪ್ರೀಮಿಯಂ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ಅಫ್ಲುಯೆಂಟ್ ಇಂಡಿಯನ್ಸ್ ಆರಾಮಾಗಿ ಪರ್ಚೇಸ್ ಮಾಡ್ತಾರೆ. ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಹೇಳ್ತಾರೆ, some of the companies which are going to benefit because of this affluent Indians are ಒಂದು 4 ಷೇರುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಟೈಟನ್ ಕಂಪನಿ. ಹಿಂದಿನ ದಿನಗಳಲ್ಲಿ ಜನ ಅವರ ಮನೆಯ ಪಕ್ಕದಲ್ಲಿರುವಂತಹ ಅಕ್ಕ ಸಾಲಿಗ ಅಥವಾ ಚಿನ್ನದ ಅಂಗಡಿ ಹೋಗ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಚೀಪಾಗಿ ಸಿಗ್ತಾ ಇತ್ತು, ಮತ್ತೆ ಸುಮಾರಾಗಿ ಒಂದಷ್ಟು ವೆರೈಟಿ ಸಿಗ್ತಾ ಇತ್ತು. ಈಗಲೂ ಕೂಡ ಅಂತ ಅಂಗಡಿಗಳಿಗೆ ಜಾಸ್ತಿ ರಶ್ ಇದೆ. ಆದರೆ ಟೈಟನ್ ಅವರು ಯಾವಾಗ ಜ್ಯುವೆಲರಿ ಪ್ರಾಡಕ್ಟ್ಸ್ಗೆ ಕಾಲಿಟ್ರು, ತಾನಿಷ್ ಎನ್ನುವಂತ ತಮ್ಮ ಬ್ರ್ಯಾಂಡ್ನಿಂದ ಈಗ ಜಾಸ್ತಿ ಜನ ಕ್ವಾಲಿಟಿಗೆ ಒತ್ತು ಕೊಡ್ತಾರೆ. ಅದರ ಹಣವನ್ನು ಅದರ ಹಿಂದೆ ಎಷ್ಟು ಪ್ರೈಸ್ ಇದೆ ಅಂತ ನೋಡೋದೇ ಇಲ್ಲ. ಯಾಕಂದ್ರೆ ತಾನಿಷ್ ಬ್ರ್ಯಾಂಡ್ ಅನ್ನು ಟೈಟನ್ ಅವರು ರೆಡಿ ಮಾಡಿರೋದು ಶ್ರೀಮಂತರಿಗೆ ಮಾತ್ರ. ಸದ್ಯದ ಮಟ್ಟಿಗೆ ತಾನಿಷ್ಕಿನ ಮಾರ್ಕೆಟ್ ಶೇರ್ ಕೇವಲ 7 ರಿಂದ 8% ಜ್ಯುವೆಲರಿ ಮಾರ್ಕೆಟ್ ಅಲ್ಲಿ ಇಂಡಿಯಾದಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಬೇರೆ ಬೇರೆ ಟೈರ್ 2 ಸಿಟೀಸ್ಗೆ ಮತ್ತೆ ಹೊಸ ಸಿಟಿಗಳಿಗೆ ಕಾಲಿಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನವರೆಗೆ ಬಂದಂತಹ ಯಶಸ್ಸನ್ನು ಕಂಡು. ಈಗ ಎರಡನೆಯ ಷೇರು that may benefit because of the affluent Indians ಅಂತಂದ್ರೆ ಅಪೋಲೋ ಹಾಸ್ಪಿಟಲ್. ಸದ್ಯದ ಮಟ್ಟಿಗೆ ಭಾರತದಲ್ಲಿ ಜನ ಸುತ್ತಮುತ್ತ ಇರುವಂತಹ ಸಣ್ಣ ಸಣ್ಣ ಹಾಸ್ಪಿಟಲ್ ಹೋಗ್ತಿದ್ರು.
ಈಗ ಜನರಲ್ಲಿ ದುಡ್ಡು ಜಾಸ್ತಿ ಆದ್ಮೇಲೆ ಅವರು ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ. ಮತ್ತೆ ಎಲ್ಲರ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ ಮತ್ತು ದೊಡ್ಡ ಹಾಸ್ಪಿಟಲ್ಗೆ ಹೋದ್ರೆ ಎಲ್ಲ ರಿಯಂಬರ್ಸ್ಮೆಂಟ್ ಆಗುತ್ತೆ, ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿರುತ್ತೆ, ಎಲ್ಲ ಸ್ಪೆಷಲಿಸ್ಟ್ಗಳು ಒಂದೇ ಜಾಗದಲ್ಲಿ ಇರ್ತಾರೆ. ಅಪೋಲೋ ಹಾಸ್ಪಿಟಲ್ ಭಾರತದಲ್ಲಿ ಬೇಕಾದಷ್ಟು ದೊಡ್ಡ ಚೈನ್ ಇದೆ ಮತ್ತು ಒನ್ ಆಫ್ ದಿ ಫಸ್ಟ್ ಚಾಯ್ಸಸ್ ಅಮಾಂಗ್ ದಿ ಲಾರ್ಜ್ ಹಾಸ್ಪಿಟಲ್ ಚೈನ್ಸ್ ಇನ್ ಇಂಡಿಯಾ. ಈಗ ಮೂರನೆಯ ಬ್ರ್ಯಾಂಡ್ ಬೆನಿಫಿಟ್ ಆಗುವಂತಹದ್ದು ರಿಚ್ ಇಂಡಿಯನ್ಸ್ ಇಂದ ಐಷರ್ ಮೋಟಾರ್ಸ್. ಐಷರ್ ಮೋಟಾರ್ಸ್ ಅವರು ಫೋಕಸ್ ಮಾಡ್ತಾ ಇರೋದು ಪ್ರೀಮಿಯಂ ಮೋಟರ್ ಸೈಕಲ್ಸ್. ಅಂದರೆ ಆ ಮೋಟರ್ ಸೈಕಲ್ಗಳಿಗೆ ಆಲ್ಮೋಸ್ಟ್ 3 times ದ ಪ್ರೈಸ್ ಆಫ್ ನಾರ್ಮಲ್ ಮೋಟರ್ ಸೈಕಲ್ಸ್ ಇನ್ ಇಂಡಿಯಾ. 350cc ಬೈಕ್ಸ್ ಭಾರತದಲ್ಲಿ ಕಳೆದ 8 ವರ್ಷದಿಂದ 11% ಪರ್ ಆನಮ್ ಗ್ರೋತ್ ಅನ್ನು ಕಂಡಿದೆ. 2 ವೀಲರ್ ಸೇಲ್ಸ್ ಫ್ಲಾಟ್ ಆಗಿದೆ, ಆದ್ರೆ ಐಷರ್ ಮೋಟಾರ್ ಸೇಲ್ಸ್ ಮೆಲುಕು ಹೋಗ್ತಾ ಇದೆ. ಸದ್ಯಕ್ಕೆ ಪ್ರೀಮಿಯಂ ಬೈಕ್ಸ್ ಭಾರತದಲ್ಲಿ 27% ಟೋಟಲ್ ಸೇಲ್ಸ್, ಮತ್ತೆ ಇನ್ನು 5 ವರ್ಷದಲ್ಲಿ ಅದು 41% ಹೋಗುವಂತ ಎಲ್ಲ ನಿರೀಕ್ಷೆಯೂ ಇದೆ. ಆದ್ದರಿಂದ ಜಾಸ್ತಿ ಭಾರತೀಯರು ದೊಡ್ಡ ದೊಡ್ಡ ಬ್ರ್ಯಾಂಡಿನ ಮೋಟರ್ ಸೈಕಲ್ ಅನ್ನು ಖರೀದಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಅವರ ಇನ್ಕಮ್ ಲೆವೆಲ್ ಮೇಲಕ್ಕೆ ಹೋಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಐಷರ್ ಮೋಟಾರ್ ಅವರು ಸ್ಲೋ ಆಗಿ ಪ್ರೀಮಿಯಂ ಎಲೆಕ್ಟ್ರಿಕ್ ಬೈಕ್ ಸೆಗ್ಮೆಂಟ್ ಕೂಡ ಬರ್ತಾ ಇದೆ. ಈಗ 4ನೆಯ ಶೇರು likely to improve or appreciate in the future because of the affluent Indians, Zomato. ಬಹಳ ಜನಕ್ಕೆ ಒಂದು ಖುಷಿಯ ಸಂಗತಿ ಏನು ಅಂತಂದ್ರೆ ಅವರ ಫೇವರೇಟ್ ರೆಸ್ಟೋರೆಂಟ್ ಇಂದ ಒಂದಷ್ಟು ಫುಡ್ ಅನ್ನು ಆರ್ಡರ್ ಮಾಡಿ ಮನೆಯಲ್ಲೇ ತಿನ್ನೋದು. ಅಂದ್ರೆ ನಾವು ಹೊರಗೆ ಹೋಗಿ ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಿಕೊಳ್ಳುವಂತ ಯಾವ ಒಂದು ತೊಂದರೆಯೂ ಇಲ್ಲ. ಆದ್ದರಿಂದ ಅದೇನು ಡೆಲಿವರಿ ಕಾಸ್ಟ್ ಇದೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಅದನ್ನು ಕೂಡ ಅವರು ಪೇ ಮಾಡಲಿಕ್ಕೆ ರೆಡಿ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಗ್ರಾಹಕರು 30-40% ಪರ್ ಆನಮ್ ಜಾಸ್ತಿ ಆಗುವಂತಹ ಚಾನ್ಸ್ ಇದೆ 3 ವರ್ಷದಲ್ಲಿ. ಹಿಂದಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಕಂಪನೀಸ್ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದು ಮಾಸ್ ಮಾರ್ಕೆಟ್ ಪ್ರೊಡಕ್ಟ್ಸ್, ಅಂದ್ರೆ ಚೀಪ್ ಆಗಿರ್ಬೇಕು, ಎಲ್ಲರೂ ಪರ್ಚೇಸ್ ಮಾಡಬೇಕು ಇತ್ಯಾದಿ. ಆದರೆ ಸದ್ಯದ ಮಟ್ಟಿಗೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಿವ್ ಪ್ರೊಡಕ್ಟ್ಸ್ ಅಂಡ್ ಡೂಯಿಂಗ್ ಬೆಟರ್ ಇಸ್ ಅ ನಾರ್ಮ್. ಅಂದ್ರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿ ಯಾವ್ದಾದ್ರು ಪ್ರಾಡಕ್ಟ್ ಇಟ್ರೆ ಅದನ್ನ ಪರ್ಚೇಸ್ ಮಾಡಲಿಕ್ಕೆ ಜನ ಬಹಳ ಸಂತೋಷ ಪಡ್ತಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ಟ್ರೆಂಡ್ ರಿಯಲ್ ಎಸ್ಟೇಟ್, ಫುಟ್ವೇರ್, ಕಾರ್ಸ್, ರೆಸ್ಟೋರೆಂಟ್, ಕ್ರೆಡಿಟ್ ಕಾರ್ಡ್ ಇವುಗಳಲ್ಲಿ ಕೂಡ ಒಂದಷ್ಟು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಗಳನ್ನ ಜನ ಖರೀದಿ ಮಾಡಬಹುದು. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಜಾಸ್ತಿ ಭಾರತೀಯರು ಶ್ರೀಮಂತರಾಗ್ತಾ ಇದ್ದ ಹಾಗೆ ಇನ್ನೂ ಯಾವ ಕಂಪನಿಗಳು ಒಂದಷ್ಟು ಅಪ್ರಿಸಿಯೇಷನ್ ಅನ್ನು ಕಾಣಬಹುದು? ಅದನ್ನ ನೀವು ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.